ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಅದ್ಭುತವಾದ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರ ನಾನು ಆಂಧ್ರ ಶೈಲಿಯ ಒಂದು ಬದನೆಕಾಯಿನ ಒಂದು ಗೊಜ್ಜು ಮಾಡ್ತಾ ಇದ್ದೀನಿ. ಇದು ಹೆಚ್ಚು ಕಮ್ಮಿ ಒಂದು ಸೆಮಿ ಗ್ರೇವಿ ತರ ಇರುತ್ತೆ. ಅಲ್ಟಿಮೇಟ್ ಟೇಸ್ಟ್, ಸ್ವಲ್ಪ ಹುಳಿ ಸ್ವಲ್ಪ ಖಾರ, ಟೇಸ್ಟ್ ಅಂತೂ ಅನ್ಲಿಮಿಟೆಡ್. ಅಷ್ಟು ಚಂದವಾಗಿರುತ್ತೆ ಈ ರೆಸಿಪಿ ಮಾತ್ರ. ಈ ಒಂದು ರೆಸಿಪಿನ ನಾನು ನನ್ನ ಸಬ್ಸ್ಕ್ರೈಬರ್ ಆಗಿರ್ತಕ್ಕಂಥ ಛಾಯಾ ಅಂತವ್ರಿಗೆ ಡೆಡಿಕೇಟ್ ಮಾಡ್ತೀನಿ. ಕಾರಣ ಅಂತ ಹೇಳಿದ್ರೆ ಶಿ ಇಸ್ ಅ ವೆರಿ ಲಾಯಲ್ ಫ್ಯಾನ್ ಟು ಮೀ ಅಂಡ್ ಅವ್ರು ಸಹ ನನಗೆ ರಿಕ್ವೆಸ್ಟ್ ಮಾಡಿದ್ರು ಇದು ಯಾವ ರೀತಿ ಮಾಡೋದು ಅನ್ನೋದು ಹೇಳ್ಕೊಡಿ ಅಂದ್ಬಿಟ್ಟು. ಸೊ ಹಾಗಾಗಿ ಅವ್ರಿಗೋಸ್ಕರ ಈ ಒಂದು ವಿಡಿಯೋ. ಸೊ ಮತ್ತಿನ್ಯಾವುದೇ ತಡ ಮಾಡಿದ್ರೆ ನಡೀರಿ ಈ ಆಂಧ್ರ ಶೈಲಿಯ ಬದನೆಕಾಯಿಯ ಒಂದು ಕರಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ನೋಡ್ತಾ ಇದ್ರೆ ಒಂದು 400 ಗ್ರಾಮ್ಸ್ ಅಷ್ಟು ನಾನು ಒಳ್ಳೆ ಬದನೆಕಾಯಿ ತಗೊಂಡಿದ್ದೀನಿ. ಬದನೆಕಾಯಿ ಸಹ ಒಳ್ಳೆ ಚೆನ್ನಾಗಿದೆ. ಇದನ್ನ ಚೆನ್ನಾಗಿ ಒಂದು 2 ಸತಿ ನೀರಲ್ಲಿ ತೊಳೆದು ಇದನ್ನ ಚೆನ್ನಾಗಿ ಆರಿಸ್ಕೊಂಡಿದ್ದೀನಿ. ಸೊ ಇವಾಗ ಏನ್ ಮಾಡ್ಬೇಕಾದ್ರೆ ಇದನ್ನ ಕಟ್ ಮಾಡ್ಕೋಬೇಕಾದ್ರೆ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೋಡಿ, ಇದನ್ನ ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳಿದ್ರೆ ಈ ತೊಟ್ಟನ ಅರ್ಧ ಹಿಂಗ್ ಕಟ್ ಮಾಡಿ ನೋಡಿ, ಈ ರೀತಿ 1ರಲ್ಲಿ 4 ಭಾಗ ಈ ರೀತಿ ನೋಡಿ, ಈ ರೀತಿ ಕಟ್ ಆದ್ರೆ ಸಾಕಾಗತ್ತೆ. ಸೊ ಇದೇ ರೀತಿ ಇದನ್ನೆಲ್ಲನೂ ಕಟ್ ಮಾಡ್ಕೊಳ್ಳೋಣ. ನೋಡಿ ಅದೇ ರೀತಿ ಒಂದು ದೊಡ್ಡ ಗಾತ್ರದ ಒಂದು ಆಲೂಗಡ್ಡೆನ ತಗೊಂಡಿದ್ದೀನಿ. ಇದನ್ನ ಸಹ ಅಷ್ಟೇ ಈ ರೀತಿ ಇದನ್ನ ವೆಜ್ಜಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಗಾತ್ರಗಳಲ್ಲಿದ್ರೆ ಸಾಕಾಗುತ್ತೆ. ಸೊ ಈಗ ಇದನ್ನ ಸಹ ನಾನು ನೀರಲ್ಲಿ ಹಾಕೊಳ್ತೇನೆ. ನೋಡಿ ಈಗ ಇದನ್ನೆಲ್ಲ ಚೆನ್ನಾಗಿ ನಾನು ಉಪ್ಪು ನೀರಲ್ಲಿ ಇದನ್ನ ಈ ರೀತಿ ನೆನೆಸಿದ್ದೀನಿ. ಕಾರಣ ಏನಂತ ಹೇಳಿದ್ರೆ ಈ ಆಲೂಗಡ್ಡೆ ಆಗಿರ್ಬೋದು, ಈ ಒಂದು ಬದನೆಕಾಯಿ ಆಗಿರ್ಬೋದು, ಗಾಳಿಯಲ್ಲೇ ಬಿಟ್ರೆ ಆಕ್ಸಿಡೇಷನ್ ಆಗ್ಬಿಟ್ಟು ಕಪ್ಪಗಾಗುತ್ತೆ. ಆ ಕಪ್ಪಗಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈ ರೀತಿ ನೆನೆ ಹಾಕಿದ್ರೆ ನಾವು ಅಡುಗೆ ಮಾಡೋ ಟೈಮಲ್ಲಿ ಇದು ಕಪ್ಪಗಾಗೋದಿಲ್ಲ. ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಇವಾಗ ಒಂದು ಮಿಕ್ಸರ್ ಜಾರ್ ತಗೊಂಡಿದ್ದೀನಿ. ಇದರಲ್ಲಿ ನೋಡ್ತಿರ್ಬೋದು ನೀವು, ನಾನು ಚೆನ್ನಾಗಿ ಹುರಿದಿರ್ತಕ್ಕಂಥ ಕಡಲೆ ಬೀಜ, ಇದು ಹೆಚ್ಚು ಕಮ್ಮಿ ಒಂದು 1/4 ಕಪ್ ಅಂತ ಹೇಳಿದ್ರೆ ಒಂದು ಅರೌಂಡ್ ಒಂದು 50 ಗ್ರಾಮ್ ಇಂದ 70 ಗ್ರಾಮ್ ವರೆಗೂ ಇರುತ್ತೆ. ಇದನ್ನ ಚೆನ್ನಾಗಿ ಹುರಿದ್ಬಿಟ್ಟು ಸಿಪ್ಪೆಯನ್ನು ತೆಗೆದ್ಬಿಟ್ಟು ಇದನ್ನ ಇದರಲ್ಲಿ ಹಾಕೊಳ್ತೇನೆ. ಅದರೊಟ್ಟಿಗೆ ಇದು ಡ್ರೈ ಕೋಕೋನಟ್ ಅಥವಾ ಡೆಸಿಕೇಟೆಡ್ ಕೋಕೋನಟ್ ಹೇಳ್ತಾರೆ, ಅಥವಾ ಒಣ ಕೊಬ್ಬರಿ ಇರುತ್ತಲ್ಲ, ಈ ಒಣ ಕೊಬ್ಬರಿನ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕೋಬೇಕಾಗತ್ತೆ. ಸೊ ಈಗ ಇದನ್ನ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಒಂದು ಫೈನ್ ಪೇಸ್ಟ್ ಆಗಿ ಮಾಡ್ಕೊಂಡು ಬರುವ. ನೋಡಿ ಇದು ಒಳ್ಳೆ ಸಾಫ್ಟ್ ಆಗಿದೆ. ಇಷ್ಟು ಸಾಫ್ಟ್ ಆಗಾದ್ರೆ ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಈಗ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳುವ. ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಒಂದು ಕಡಾಯಿನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಕಡಾಯಿ ಸ್ವಲ್ಪ ಬಿಸಿ ಆಗಿದೆ. ಸೊ ಈಗ ಇದರಲ್ಲಿ ನಾನು 3ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಕಡಲೆಕಾಯಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಇಫ್ ಪಾಸಿಬಲ್ ನೀವು ಕಡಲೆಕಾಯಿ ಎಣ್ಣೆನ ಯೂಸ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ರೆಗ್ಯುಲರ್ ರಿಫಂಡ್ ಅಲ್ಲಿ ಆದ್ರೂ ಯೂಸ್ ಮಾಡಬಹುದು. ನೋಡಿ ಸ್ನೇಹಿತರೆ, ಎಣ್ಣೆ ಸ್ವಲ್ಪ ಕಾಯಿದೆ. ಇದು ಜಾಸ್ತಿ ಬಿಸಿ ಮಾಡಕ್ ಹೋಗ್ಬೇಡಿ. ಎಣ್ಣೆನ ಸ್ವಲ್ಪ ಬಿಸಿ ಆದ್ರೆ ಸಾಕಾಗತ್ತೆ. ನಾವು ಏನಿದನ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈ ಬದನೆ ಮತ್ತು ಆಲೂಗಡ್ಡೆ, ಇದನ್ನ ಹಾಕೊಂಡ್ಬಿಡುವ. ಹುಷಾರು, ನೀರಿರುತ್ತೆ, ಸಿಡಿತದೆ. ಈಗ ನೋಡಿ ಈ ಬದನೆ ಮತ್ತೆ ಆಲೂಗಡ್ಡೆ ಎಲ್ಲ ಒಂದು 50 to 60% ವರೆಗೂ ಕುಕ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನ ಕುಕ್ ಮಾಡ್ಕೊಳ್ಳೋಣ. ಸೊ ಇದಾಗ್ಲಿಕ್ಕೆ ಅರೌಂಡ್ ಒಂದು 4 to 5 ಮಿನಿಟ್ಸ್ ಆನೆ ಹೈ ಫ್ಲೇಮ್, ನೆನಪಿರ್ಲಿ, ಆನೆ ಹೈ ಫ್ಲೇಮ್ 4 to 5 ಮಿನಿಟ್ಸ್ ನಾವು ಇದನ್ನ ಈ ತರ ಸಾಟೆ ಮಾಡ್ತಾ ಇದನ್ನ ಕುಕ್ ಮಾಡಬಹುದು. ಸೊ ಕುಕಿಂಗ್ ಪ್ರೋಸೆಸ್ ಫಾಸ್ಟ್ ಮಾಡ್ಲಿಕ್ಕೆ ನಾವೇನ್ ಮಾಡ್ಬೋದು, ಒಂದು ಸ್ವಲ್ಪ ಉಪ್ಪು, ನಾನಿಲ್ಲಿ ರಾಕ್ ಸಾಲ್ಟ್, ಇದು ಹಿಮಾಲಯನ್ ಪಿಂಕ್ ಸಾಲ್ಟ್ ಹಾಕೊಳ್ತಾ ಇದೀನಿ. ಸೊ ಈಗ ಇದನ್ನ ಹಾಕಿ ನಾವು ಇದನ್ನ ಕಂಪ್ಲೀಟ್ ಇದನ್ನ ಸಾಟೆ ಮಾಡ್ಕೊಳ್ಳೋಣ. ಲಿಡ್ ಅನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 ನಿಮಿಷದಿಂದ 3 ನಿಮಿಷದ ಕಾಲ ಇದನ್ನ ಹೈ ಫ್ಲೇಮ್ ಅಲ್ಲಿ ಕುಕ್ ಮಾಡಕ್ ಬಿಟ್ಬಿಡಿ. ಮಧ್ಯದಲ್ಲಿ ಈ ರೀತಿ ಕೈ ಆಡಿಸ್ತಾ ಇದೆ. ನೋಡಿ ಸ್ನೇಹಿತರೆ, ಈಗ ಒಂದು 3ರಿಂದ 4 ನಿಮಿಷ ಆಗೋಗ್ಬಿಟ್ಟಿದೆ. ಇದನ್ನ ಲಿಡ್ ನ ಓಪನ್ ಮಾಡ್ತಾ ಇದೀನಿ. ನೋಡಿ ಇದು ಸ್ವಲ್ಪ ಕುಕ್ ಆಗಿದೆ. ಅರೌಂಡ್ ಒಂದು 70% ಇದು ಕುಕ್ ಆಗ್ಬಿಟ್ಟಿದೆ. ಸೊ ನೋ ಇಶ್ಯೂಸ್. ಇದು ಆದ್ರೂ ಕೂಡ ಪರ್ಫೆಕ್ಟ್ ಆಗಿ ಇದಾಗಿದೆ ಅಂತ ಅರ್ಥ. ಸೊ ಈಗ ಏನ್ ಮಾಡೋಣ, ಇದನ್ನೆಲ್ಲ ನಾವು ಒಂದು ಬೌಲ್ ಅಲ್ಲಿ ತೆಗೆದುಕೊಂಡ್ಬಿಡುವ. ಇದೇ ಎಣ್ಣೆಯಲ್ಲಿ ನಾನೇನ್ ಮಾಡ್ತೀನಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ, ಹಾಗೆ ಒಂದು 10ರಿಂದ 12 ಬೆಳ್ಳುಳ್ಳಿ ಈ ತರ ಜಜ್ಜಿರ್ತಕ್ಕಂಥದ್ದು, ಮತ್ತೆ ಒಂದು 3ರಿಂದ 4 ಈ ರೀತಿ ಕಟ್ ಮಾಡಿರ್ತಕ್ಕಂಥ ಹಸಿ ಮೆಣಸಿನಕಾಯಿ, ಹಾಗೆ ಒಂದು 2 ಎಸಳು ಕರಿಬೇವಿನ ಸೊಪ್ಪು. ಈಗ ಇದರಲ್ಲಿ ಒಂದು 2 ಮೀಡಿಯಂ ಸೈಜ್ನ ಈರುಳ್ಳಿ ಕಟ್ ಮಾಡಿರ್ತಕ್ಕಂಥದ್ದು ಹಾಕೊಳ್ತೇನೆ.
ಹಾಗೆ ಟೊಮೆಟೊ. ಈಗ ಈ ಟೊಮೆಟೊ ಮತ್ತೆ ಈರುಳ್ಳಿ ಎರಡು ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನ ಕುಕ್ ಮಾಡಬೇಕಾಗತ್ತೆ. ಈಗ ಬೇಕಾದ್ರೆ ಫ್ಲೇಮ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿ. ಇದನ್ನ ಕ್ಲೋಸ್ ಮಾಡಿಬಿಟ್ಟು ಇನ್ನೂ ಒಂದು 2 ನಿಮಿಷದ ಕಾಲ ಇದನ್ನ ಕುಕ್ ಆಗ್ಲಿಕ್ಕೆ ಬಿಡ್ತೀನಿ. ಅವಾಗ ಟೊಮೆಟೊ ಮತ್ತು ಆನಿಯನ್ಸ್ ಎಲ್ಲ ಸ್ವಲ್ಪ ಸಾಫ್ಟ್ ಆಗುತ್ತೆ. ನೋಡಿ ಈಗ ಒಂದು 2 ಮಿನಿಟ್ಸ್ ಆಗಿರುತ್ತೆ. ನೋಡಿ ಆನಿಯನ್ಸ್ ಟೊಮೆಟೊ ಎಲ್ಲ ಚಂದ ಇದು ಸಾಫ್ಟ್ ಕೂಡ ಆಗಿದೆ. ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ನೆನಪಿರಲಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಇದು ಜಸ್ಟ್ ಒಂದು ಸ್ವಲ್ಪ ಇದು ರಾ ಸ್ಮೆಲ್ ಹೋಗೋವರೆಗೂ ನಾವು ಇದನ್ನ ಸಾಟೆ ಮಾಡೋಣ. ನಾವು ಈಗ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ಫಸ್ಟ್ ಥಿಂಗ್ ಹ್ಯಾವ್ ಟು ಡೂ ಇಸ್ ಫ್ಲೇಮ್ ನ ಲೋ ಮಾಡ್ಕೊಳ್ಳಿ. ಇದರಲ್ಲಿ ಸ್ವಲ್ಪ ಅರಿಶಿನ, ಖಾರಕ್ಕೆ ತಕ್ಕಷ್ಟು ಕೆಂಪು ಮೆಣಸಿನ ಪುಡಿ, ಇದು 1 ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. 1 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ನೆನಪಿರಲಿ, ನಾವು ಫ್ರೈ ಮಾಡ್ಬೇಕಂತ ಕೂಡ ಸ್ವಲ್ಪ ಉಪ್ಪು ಹಾಕಿದ್ವಿ. ಸೊ ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಳಿ. ಸೊ ನಾವು ಗಿವ್ ದಿಸ್ ಅ ನೈಸ್ ಮಿಕ್ಸ್. ನೆನಪಿರಲಿ, ಇದನ್ನ ನಾವು ಸಾಟೆ ಮಾಡಬೇಕು ಅಂತ ಹೇಳಿದ್ರೆ ಫ್ಲೇಮ್ ಲೋ ಅಲ್ಲಿರಲಿ. ಇಲ್ಲ ಅಂತ ಹೇಳಿದ್ರೆ ಈ ಒಂದು ಮಸಾಲ ಏನ್ ಹಾಕಿರ್ತೀವಿ ಇದೆಲ್ಲ ಸುಟ್ಟು ಹೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಇದು ಎಣ್ಣೆಲಿ ಚೆನ್ನಾಗಿ ಕುಕ್ ಆಗಿದೆ. ಒಂದೊಳ್ಳೆ ಪರಿಮಳ ಮತ್ತೆ ಒಂದೊಳ್ಳೆ ಅರೋಮಾ ಬರ್ತಾ ಇದೆ. ಸೊ ಈಗ ನಾವೇನಿದ್ರಲ್ಲಿ ಕಡಲೆ ಬೀಜ ಮತ್ತೆ ಕೊಬ್ಬರಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡ್ಬಿಡುವ. ಈಗ ಒಮ್ಮೆ ಇದನ್ನ ಚಂದ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗಲೂ ಸಹ ಫ್ಲೇಮ್ ಲೋ ಅಲ್ಲೇ ಇರಲಿ, ಜಾಸ್ತಿ ಮಾಡಕ್ ಹೋಗ್ಬಿಡಿ ಫ್ಲೇಮ್ನ. ಈಗ ಇದರಲ್ಲಿ ಇರ್ತಕ್ಕಂಥ ಈ ನೀರನ್ನು ಸಹ ನಾನು ಹಾಕೊಂಡ್ಬಿಡ್ತೀನಿ. ಇದು ಮಿಕ್ಸಿಯಲ್ಲಿ ಇರುತ್ತಲ್ಲ ಆ ಪೇಸ್ಟನ್ನ ಕ್ಲೀನಾಗಿ ಮಾಡಿಕೊಂಡು ನಾನು ನೀರನ್ನು ಹಾಕೊಂಡು ಇದಕ್ಕೆ ಹಾಕೊಂಡಿದ್ದೀನಿ. ಈಗ ಬೇಕಾದರೆ ನೀವು ಫ್ಲೇಮನ್ನು ಜಾಸ್ತಿ ಮಾಡ್ಕೋಬೋದು. ನೋಡಿ, ಇದಕ್ಕೆ ಸ್ವಲ್ಪ ನೀರು ತಾಗುತ್ತೆ. ಸೊ ಹಾಗಾಗಿ ನಾನು ಇನ್ನೂ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ. ಡೋಂಟ್ ವರಿ, ನಾವಿರಲ್ಲಿ ಏನು ಈ ಒಂದು ಕಡಲೆ ಬೀಜ ಮತ್ತು ಕೊಬ್ಬರಿಯ ಪೇಸ್ಟ್ ಹಾಕಿದ್ವಲ್ಲ ಅದು ಒಳ್ಳೆ ಗ್ರೇವಿನ ಥಿಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೋಡಿ, ಇದನ್ನ ಸ್ವಲ್ಪ ಕುದಿ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಕುದಿಸೋದಕ್ಕೆ ಬಿಡುವ. ಈಗ ಇದರಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಹಾಕೋದನ್ನೇ ಮರ್ತು ಬಿಟ್ಟಿದೆ. ಸೊ ಇದನ್ನ ಆಕ್ಚುಲಿ ನಾನು ಈ ಚಿಲ್ಲಿ ಪೌಡರ್ ಎಲ್ಲ ಹಾಕ್ತಿಲ್ಲ ಆ ಸಮಯದಲ್ಲೇ ಹಾಕೋಬೇಕಾಗಿತ್ತು. ಸೊ ಇದರಲ್ಲಿ ಒಂದು 1/2 ಟೀ ಸ್ಪೂನ್ ಅಷ್ಟು ರೋಸ್ಟೆಡ್ ಜೀರಾ ಪೌಡರ್, ಜೀರಿಗೆ ಪುಡಿ. ಸೊ ಈಗ ಇದನ್ನ ಹಾಕಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನೋ ಇಶ್ಯೂಸ್, ಈಗಲೂ ಸಹ ಇದು ಚೆನ್ನಾಗಿರುತ್ತೆ. ಸೊ ಇದು ಒಂದು ಬಾಯ್ಲ್ ಆಗಬೇಕು ಅಷ್ಟೇ ಇವಾಗ. ಸೊ ಇದು ಚೆನ್ನಾಗಿ ಒಂದು ಬಾಯ್ಲ್ ಬರೋದಕ್ಕೆ ಬಿಡುವ. ನೋಡಿ ಸ್ನೇಹಿತರೆ, ನೀವು ನೋಡ್ತಿರ್ಬೋದು ಇದು ಒಳ್ಳೆ ಬಾಯ್ಲ್ ಆಗಕ್ಕೆ ಶುರು ಆಗಿದೆ. ಚೆನ್ನಾಗಿ ಕೊತ ಅಂತ ಕುದೀತಾ ಇದೆ. ಸೊ ಇದರಲ್ಲಿ ಒಂದು ಸಣ್ಣ ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣು, ಇದು ಹುಣಸೆ ಹಣ್ಣಿನ ರಸ ತೆಗೆದಿದ್ದೀನಿ, ಇದನ್ನ ಹಾಕೊಳ್ಳುವ. ಸೀಸನಿಂಗ್ ನ ಚೆಕ್ ಮಾಡ್ಕೊಳ್ಳಿ. ಈ ವಿಚಾರದಲ್ಲಿ ಸೀಸನಿಂಗ್ ಎಲ್ಲ ಪರ್ಫೆಕ್ಟ್ ಆಗಿದೆ. ನಿಮ್ಗೆ ಇನ್ ಸ್ವಲ್ಪ ಹುಳಿ ಬೇಕಂದ್ರೆ ಇನ್ ಸ್ವಲ್ಪ ಹುಳಿ ಹಾಕೊಳ್ಳಿ, ಸ್ವಲ್ಪ ಖಾರ ಬೇಕಾದ್ರೆ ಸ್ವಲ್ಪ ಮೆಣಸಿನ ಪುಡಿಯನ್ನು ನೀವು ಆಡ್ ಮಾಡ್ಕೊಂಡ್ರೆ ಬ್ಯಾಲೆನ್ಸ್ ಮಾಡಬಹುದು. ನೋಡಿ, ಇದು ಈಗ ಸಖತ್ತಾಗಿ ಬಾಯ್ಲ್ ಆಗ್ತಾ ಇದೆ, ಚೆನ್ನಾಗಿ ಫ್ಲೇವರ್ ಸಹ ಕರೆಕ್ಟ್ ಆಗಿದೆ. ಸೊ ನಾವೀಗ ಫ್ರೈ ಮಾಡ್ಕೊಂಡಿದ್ವಲ್ಲ ಈ ಆಲೂಗಡ್ಡೆ ಮತ್ತೆ ಈ ಬದನೆ, ಇದನ್ನೆಲ್ಲ ಹಾಕೊಂಡ್ಬಿಡೋಣ. ಸೊ ನಿಧಾನಕ್ಕೆ ಹಾಕೊಳ್ಳಿ, ಮೇಲ್ಗಡೆ ಸಿಡಿತಕ್ಕಂಥ ತುಂಬಾನೇ ಚಾನ್ಸಸ್ ಇರುತ್ತೆ. ಈಗ ಇದನ್ನ ಒಮ್ಮೆ ಮಿಕ್ಸ್ ಮಾಡುವ. ಜಾಸ್ತಿ ಮಿಕ್ಸ್ ಮಾಡಕ್ ಹೋಗ್ಬಿಡಿ, ಯಾಕಂತ ಹೇಳಿದ್ರೆ ಅದು ಕಟ್ ಆಗ್ಬಿಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಈಗ ನಾವೇನಿದು 70% ವರೆಗೂ ನಾವಿಂದು ಬದನೆಕಾಯಿ ಮತ್ತೆ ಆಲೂಗಡ್ಡೆನ ಕುಕ್ ಮಾಡಿದ್ವಲ್ಲ, ಇನ್ನು ಮಿಕ್ಕಿರ್ತಕ್ಕಂಥ 30% ಈ ಗ್ರೇವಿ ಜೊತೆ ಇದು ಕುಕ್ ಆಗಬೇಕು. ಸೊ ಈ ರೀತಿ ಕುಕ್ ಆದಾಗ ಏನಾಗುತ್ತೆ, ಈ ಮಸಾಲೆಯಲ್ಲಿ ಇರ್ತಕ್ಕಂಥ ಫ್ಲೇವರ್, ಅದರದ್ದು ಒಂದು ಟೇಸ್ಟ್ ಎಲ್ಲ ಈ ಒಂದು ಫ್ರೈಡ್ ಐಟಮ್ಸ್ ಅಂತ ಹೇಳಿದ್ರೆ ಈ ಬದನೆಕಾಯಿ ಮತ್ತೆ ಆಲೂಗಡ್ಡೆಗೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 4 ರಿಂದ 5 ನಿಮಿಷ ಆನ್ ಎ ಮೀಡಿಯಂ ಫ್ಲೇಮ್, ಲೋ ಫ್ಲೇಮಲ್ಲಿ ಆದ್ರೂ ಪರವಾಗಿಲ್ಲ, ಲೋ ಫ್ಲೇಮಲ್ಲಿ ಇಟ್ಟರೆ ಒಂದು 10 ಮಿನಿಟ್ಸ್ ಮಾಡಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ 5 to 6 ಮಿನಿಟ್ಸ್. ನೋಡಿ, ನಂದೊಂದು ಸ್ಮಾಲ್ ಚೀಟ್ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಇದು ಕುಕ್ ಆಗ್ತಿದೆಯಲ್ಲ, ಇದ್ರ ಮಧ್ಯದಲ್ಲಿ ಒಂದು ಸ್ವಲ್ಪ ರೋಸ್ಟೆಡ್ ಕಸ್ತೂರಿ ಮೇಥಿ ಇರುತ್ತಲ್ಲ, ಅದ್ರದ್ದೊಂದು ಪೌಡರ್ ಜಸ್ಟ್ ಒಂದು 2 ಚಿಟಿಕೆ ಅಷ್ಟು, ಜಾಸ್ತಿ ಹಾಕಬಾರ್ದು. ಸ್ವಲ್ಪ ಫ್ಲೇವರ್ ಮಾತ್ರ ಗೊತ್ತಾಗಬೇಕು, ಯಾರಿಗೂ ಕೂಡ ಗೊತ್ತಾಗಬಾರ್ದು. ಆ ರೀತಿ ಒಂದು 2 ಚಿಟಿಕೆ ಅಷ್ಟು ಹಾಕ್ಬಿಟ್ಟು ಒಮ್ಮೆ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಅದೇ ರೀತಿ ಇನ್ನೊಂದು ಮಿಕ್ಕಿರ್ತಕ್ಕಂಥ ಒಂದು 4 to 5 ಮಿನಿಟ್ಸ್ ಕುಕ್ ಆಗೋದಕ್ಕೆ ಬಿಟ್ಬಿಡಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಇರುತ್ತೆ. ಈ ಚೀಟ್ ನಮ್ಮಲ್ಲಿ ಮಾತ್ರ ಇರಲಿ. ಒಂದು 4 ರಿಂದ 5 ನಿಮಿಷ ಆಗಿದೆ, ವೆಯ್ಟ್ ಎಲ್ಲ ಮುಗೀತು, ಪರಿಮಳ ಅಂತೂ ಎಲ್ಲ ಕಡೆ ಬೀರ್ತಾ ಇದೆ. ನೋಡ್ರಿ ಎಷ್ಟು ಅದ್ಭುತವಾಗಿ ಇದಾಗಿದೆ. ನೋಡಿ, ಈಗ ಈ ಆಲೂಗಡ್ಡೆ ಮತ್ತೆ ಈ ಬದನೆಕಾಯಿ ಸಹ 100% ಕುಕ್ ಆಗಿದೆ, ಸಾಫ್ಟ್ ಆಗಿದೆ. ಸೊ ಈಗ ಕೊನೆಯದಾಗಿ ಏನ್ ಮಾಡುವ, ಇದರಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಹಾಕೊಂಡ್ಬಿಡ್ತಾನೆ. ಒಮ್ಮೆ ಈ ರೀತಿ ಮಿಕ್ಸ್ ಮಾಡಿದ್ರೆ ಮುಗೀತು. ಇದನ್ನ ಮಾತ್ರ ಅಕ್ಕಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಜೊತೆ ಅಲ್ಟಿಮೇಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಮುದ್ದೆ, ರಾಗಿ ರೊಟ್ಟಿ,
ಯಾವುದೇ ರೀತಿಯಾದ ಚಪಾತಿ ಅಥವಾ ನಾನುಗಳ ಜೊತೆ ಕೂಡ ಇದು ಸೂಪರ್ ಆಗಿರುತ್ತೆ. ಅಷ್ಟು ಯಾಕೆ ಬರೀ ಪ್ಲೈನ್ ರೈಸ್ ಜೊತೆ ಸ್ವಲ್ಪ ತುಪ್ಪ ಇದನ್ನ ಹಾಕೊಂಡು ಬ್ಯಾಟಿಂಗ್ ಶುರು ಮಾಡಿ ಅಂತೀನಿ, ಸೂಪರ್ ಆಗಿರುತ್ತೆ. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ವಿಡಿಯೋ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ನ ಆಲ್ ಟಚ್ ಮಾಡಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ. ಸೊ ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಾ ಇರೋಣ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.